ಅಖಿಲ ಕರ್ನಾಟಕ ಜನಸೇನಾ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ. ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಸಂಸ್ಥಾಪಕರಾದ ವಾಣಿಗಾನಹಳ್ಳಿ ಬಾಲಕೃಷ್ಣರವರು, ಮಾಜಿ ಪೌರ ಆಡಳಿತ ಸಚಿವರಾದ ದಿವಂಗತ ಅಲಂಗೂರು ಆರ್ ಶ್ರೀನಿವಾಸ್ರವರ ನೆನಪಿನಗಾಗಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ ಗುಡಿಪಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಅಲಂಗೂರು ಆರ್ ಶ್ರೀನಿವಾಸ್ರವರ ಸುಪುತ್ರಾದ ಶ್ರೀಮತಿ ಡಾಕ್ಟರ್ ಭವಾನಿ, ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಸದಸ್ಯರು, ಅಧ್ಯಕ್ಷರು ಹಾಗೂ ಗುಡಿಪಲ್ಲಿ ಗ್ರಾಮದ ಜೆಡಿಎಸ್ ಮುಖಂಡರು, ಶಾಲಾ ಶಿಕ್ಷಕರು, ಹಿರಿಯರು, ಕಿರಿಯರು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತದನಂತರ ಅಲಂಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ, ಲೇಖನ ಸಾಮಗ್ರಿಗಳು ವಿತರಿಸಿದರು. ಈ ಕಾರ್ಯಕ್ರಮಕ್ಕೆ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮತ್ತು ಶಿಕ್ಷಕರು, ಶಾಲೆ ಸಿಬ್ಬಂದಿ ವರ್ಗ ಹಾಗೂ ಊರಿನ ಹಿರಿಯರು, ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಸಂಸ್ಥಾಪಕರು, ಸದಸ್ಯರುಗಳು ಭಾಗವಹಿಸಿ 2 ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು. ಇವತ್ತು ಇಲ್ಲಿ ಸೇರಿರುವ ನಿಜವಾಗ್ಲೂ ಯಾಕಂದ್ರೆ ತುಂಬಾ ಸಂತೋಷನಾಗುತ್ತೆ, ಅದೇ ರೀತಿ ದುಃಖನಾಗುತ್ತೆ. ಇವತ್ತು ಈ ಮಕ್ಕಳಿಗೆ ನಾವು ಏನು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ, ಅದೇ ರೀತಿ ನನ್ನ ಆರಾಧ್ಯ ದೈವ, ನನ್ನ ತಂದೆ ಸಮಾನರಾದ ಶ್ರೀ ಮಾಜಿ ಪೌರಾಡಳಿತ ಸಚಿವರು ದಿವಂಗತ ಅಲಂಗೂರು ಅವ್ರ ಹೆಸರಲ್ಲಿ ಒಂದು ಕಾರ್ಯ ಮಾಡಬೇಕಂತ ನಾನು ಟ್ರಸ್ಟ್ ಮಾಡಿರೋದೇ ಅವ್ರ ಸೇವಾ ಕಾರ್ಯಕ್ರಮ ಮಾಡ್ಕೋಬೇಕಂತ, ಅವ್ರ ಹೆಸರಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ. ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಗುಡಿಪಲ್ಲಿ ಅಲ್ಲಿ ಏನು ಸರ್ಕಾರಿ ಶಾಲೆ ಇದೆಯೋ ಆ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ನಾವು ಒಂದು ಕಲಿಕಾ ಸಾಮಗ್ರಿ ಕೊಡ್ಬೇಕಂತ ಅನ್ಕೊಂಡಿದ್ದೀವಿ. ಅದಕ್ಕೆ ನನಗೆ ಮೊದಲನೇದಾಗಿ ಪ್ರೋತ್ಸಾಹಕರಾಗಿ ನಮ್ಮ ಅಕ್ಕ ಅವರು ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಭವಾನಿ ಅಕ್ಕ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ತನ್ವೀರನ್ನಾಗ್ಲಿ, ಅಕ್ಷರ ಆಗ್ಲಿ, ಭಾಷಾ ಬೈ, ಚಿನ್ನಿ, ಹರಿ, ನಮ್ಮ ಬೈಚಪ್ಪಣ್ಣ ಸದಸ್ಯರು ಎಲ್ಲ ಸೇರಿ ಇದಕ್ಕೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ತಿಳಿಸ. ಅದೇ ರೀತಿ ಈ ಭಾಗದ ನಾನು ಯಾಕಂದ್ರೆ ಅವ್ರನ್ನ ನರಸಿಂಹರೆಡ್ಡಿನ, ನಾನು ಸಮಸಿಂಹಾರೆಡ್ಡಿ ನಾನು ಪರ್ಸನಲ್ ಆಗಿ ಕರೆಯೋದು. ನಮ್ಮ ನರಸಿಂಹಾರೆಡ್ಡಿನ ಅವ್ರಿಗೆ, ಹಿರಿಯರು, ದೊಡ್ಡವರು, ಅನೇಕ ಜನ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಪ್ರತಿಯೊಬ್ಬರಿಗೂ ದಯವಿಟ್ಟು ಅನಿತಾ ಭಾವಿಸಬೇಡಿ, ಯಾಕಂದ್ರೆ 4-5 ಕಡೆ ಕಾರ್ಯಕ್ರಮಗಳಿದೆ. ಅದರಿಂದ ಎಲ್ರಿಗೂ ಇಲ್ಲಿ ಸೇರಿರುವ, ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ನಾನು ವಂದಿಸುತ್ತಾ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಅದೇ ರೀತಿ ಮಾಧ್ಯಮ ಮಿತ್ರರು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಮಿತ್ರರು ನನಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಏನೇ ಚಿಕ್ಕ ಕಾರ್ಯಕ್ರಮ ಮಾಡಿದ್ರೆ ಅಟ್ಲೀಸ್ಟ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ಪ್ರತಿಯೊಬ್ಬರು ನಮ್ಮ ಜಯಸಿಂಹ ಮೂಡಲಿಕಿನ ಚಲಪತಿ ಸಾರ್ ಆಗಿರ್ಬೋದು, ನಮ್ಮ ಇವರು ಶಿವ ಸಾರ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಪ್ರೋತ್ಸಾಹ ಮಾಡ್ತಿದ್ರೆ ನಿಮ್ಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾಕೆ ನಮ್ಮ ಅಲಂಗೂರು ಸಿನನ್ನ ಅವ್ರ ಹೆಸರಲ್ಲಿ ಮಾಡ್ಬೇಕಂತಂದ್ರೆ ಅವರು ಮಾಡಿರುವ ಸೇವಾ ಕಾರ್ಯಕ್ರಮಗಳು ಎಲ್ರಿಗೂ ಗೊತ್ತಿರೋದು ತಾಲೂಕಲ್ಲಿ. ನಾನು ಹೇಳೋದಕ್ಕಂತ ದೊಡ್ಡವರು ಹೇಳೋದ ಚಂದ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಮಾಡಿರೋ ಕಾರ್ಯಕ್ರಮಕ್ಕೆ ನಾನು ಹೇಳೋದಕ್ಕೆ ನಾನು ಚಿಕ್ಕವನ ಆಗ್ತೀನಿ. ಅದೇ ರೀತಿ ಅವ್ರ ಹೆಸರು ನಾನೇನು ಹೊಸದಾಗಿ ಉಳಿಸ್ಬೇಕಿಲ್ಲ. ಈ ತಾಲೂಕ್ ಜನ ಇರೋವರೆಗೂ ಇಡೀ ಎಲ್ಲ ಸ್ಟೇಟ್ ಅಲ್ಲೇ ಗೊತ್ತಿರೋದೆ. ಅವರು ಅಸೆಂಬ್ಲಿ ಟೈಗರು ಆ ತರ ಖ್ಯಾತಿ ಪಡೆದಿರೋರು. ಅದೇ ರೀತಿ JDS ಪಕ್ಷದಲ್ಲೇ ಆಗ್ಲಿ, ಇವತ್ತು ಅಣ್ಣವ್ರು ಬದುಕಿದ್ರೆ JDS ಪಕ್ಷದಲ್ಲಿ ಸ್ಟೇಟ್ ಅಲ್ಲಿ ಅವರು ಮೇನ್ ಪಿಲ್ಲರ್ ಆಗಿರ್ತಾ ಇದ್ರು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ನೋಡ್ತಾ ಇದ್ದೆ, ಕುಮಾರಣ್ಣ ಅವರು, ನಮ್ಮ ಅಪ್ಪಾಜಿ ಅವರು, ದೇವೇಗೌಡ ಅಪ್ಪಾಜಿ ಅವರು ಅವ್ರನ್ನ ಎಷ್ಟು ಒಂದು ಪ್ರೀತಿಯಿಂದ ಮಾತಾಡ್ತಿದ್ರು. ಅದನ್ನ ನಾನು ಜೋಡಿಯಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಅದೇ ರೀತಿ ಕೆಲವು ಕಾರಣಾಂತರಗಳಿಂದ ದೇವರು ಅವ್ರನ್ನು ನಮ್ಮಿಂದ ಎಲ್ಲರಿಂದ ದೂರ ಪಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವ್ರ ಹೆಸರು ಶಾಶ್ವತವಾಗಿ ಉಳಿಬೇಕಂತ, ನಿಜವಾಗ್ಲೂ ಶಾಶ್ವತವಾಗಿ ಉಳಿಯೋ ಕೆಲಸಗಳು ಅವ್ರು ತುಂಬಾ ಮಾಡಿದ್ದಾರೆ. ಸುಮಾರು ಅನುದಾನಗಳು ಮಾಡಿ, ಶಾಲಾ ಕಾಲೇಜುಗಳಾಗ್ಲಿ, ಹಾಲ್ ಡೈರಿಗಳಾಗ್ಲಿ, ಏನು ಮೂಲಭೂತ ಸೌಕರ್ಯಗಳು ನಮ್ಮ ತಾಲೂಕಲ್ಲಿ ಬೇಕು, ಹಳ್ಳಿಗಳಿಗೆ ರೋಡ್ಗಳಿಂದ ಹಿಡಿದು ಅವರು ಆಲ್ಮೋಸ್ಟ್ ಮಾಡಿದ್ದಾರೆ. ಆ ಟೈಮಲ್ಲೇ ಮಾಡಿದ್ದಾರೆ. ನನ್ನ ಪ್ರಕಾರ ಇವಾಗ ಏನ್ ಮಾಡಿದ್ರು ಅದು ಡೆಮಾಲೇಷನ್ ಮಾಡ್ಕೊಂಡು ಹೊಸದಾಗಿ ಮತ್ತೆ ಏನಾದ್ರು ಅದು ಹಳೇದಾದ್ರೆ ಹೊಸ ಕಟ್ಟುವ ತರ ಮಾಡ್ಬೇಕು ಹೊರತು ಅವರೆಲ್ಲ, ಯಾಕಂದ್ರೆ ಒಂದು ರೈತರ ಕುಟುಂಬದಿಂದ ಬಂದಿರೋದು ಅಣ್ಣ ಅವರು. ಅದರಿಂದ
ಅವ್ರಿಗೆಲ್ಲ ರೈತರ ಕಷ್ಟ ಅಂತ ಏನು ಗೊತ್ತು. ಹಾಲು ಎತ್ಕೊಂಡು ಹೋಗಕ್ಕೆ ದೂರ ಆದ್ರೆ ಒಂದು ಊರಲ್ಲಿ ಡೈರಿ ಮಾಡ್ಬೇಕಂತ ಅನೇಕ ಊರುಗಳಲ್ಲಿ ಡೈರಿಯಲ್ಲಿ ಮಾಡಿಕೊಟ್ಟು ಅನೇಕ ನಮ್ಮ ಗಣ್ಯ ವ್ಯಕ್ತಿನ ಲೀಡರ್ ಆಗಿ ಬೆಳೆಸಿ ಅಣ್ಣ ಅವರು ಎಲ್ರನ್ನೂ ಆಗ್ಲಿ ದೂರ ಹೋಗಿದ್ದಾರೆ. ಅದಕ್ಕೆ ಅವ್ರ ಹೆಸರು ಉಳಿಬೇಕಂತ ನನಗೆ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವರ ಹತ್ರ ಬೆಳೆಯಕ್ಕೆ ಒಂದು ದೇವ್ರು ನನಗೆ ಅವಕಾಶ ಕೊಟ್ಟು ಇವತ್ತು ಎಷ್ಟೋ ಕಲ್ತಿದ್ದೀನಿ, ಇನ್ನೂ ಕಲಿಬೇಕಾಗಿದೆ. ಏನು ನಾನು ಕಲ್ತಿಲ್ಲ, ಇನ್ನೂ 0% ಅಲ್ಲಿ ಇದ್ದೀನಿ. ಅದರಿಂದ ಇನ್ನೂ ಅನೇಕ ಜನ ಮಾತಾಡ್ಬೇಕಾಗಿದೆ. ದಯವಿಟ್ಟು ಪ್ರತಿ ಒಬ್ಬರಿಗೂ ನಾನು ಹೇಳೋದಷ್ಟೇ, ನಮ್ಮ ಕೈಯಲ್ಲಿ ಆದಷ್ಟೇ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಒಬ್ಬರಿಗೆ ಅನ್ನ ಕೊಡುವಷ್ಟು ದೇವ್ರು ನನಗೆ ಕೊಳ್ಳಿ ಸಾಕು ಅಂತ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರು ಒಬ್ಬರಿಗೆ ಸಹಾಯ ಮಾಡೋ ಗುಣ ದೇವ್ರು ಕೊಡ್ಬೇಕು. ಯಾಕಂದ್ರೆ ಇರೋರೆಲ್ಲ ದಾನ ಮಾಡಕ್ಕಾಗಲ್ಲ, ಅದೇ ರೀತಿ ದಾನ ಮಾಡೋರೆಲ್ಲ ಇರೋರೇ ಇಲ್ಲ. ಅದರಿಂದ ನಮ್ಮ ಟ್ರಸ್ಟ್ನ ನಾನು ಪ್ರತಿಯೊಬ್ಬ ಟ್ರಸ್ಟ್ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನಮ್ಮ ಅಕ್ಕ ಅವರು ನಿಜವಾಗ್ಲೂ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನನಗೆ ಹೇಳ್ತಾ ಇಲ್ಲ, ಒಂದು ತಾಯಿ ಹೊಟ್ಟೆಲ್ ಹುಟ್ಟಿಲ್ಲ, ಅವ್ರು ನನಗೆ ಯಾವತ್ತೂ ಒಂದು ತಮ್ಮನ ತರ ನೋಡ್ಕೊಳ್ತಾರೆ. ನಾನು ಪ್ರತಿಯೊಂದು ವಿಷಯದಲ್ಲಿ ಅಕ್ಕಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಟ್ಟು ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿರುವ ಎಲ್ಲ ನಮ್ಮ ಶಾಲಾ ಸಿಬ್ಬಂದಿ ವರ್ಗಕ್ಕೆ, ಯಾಕಂದ್ರೆ ಶಿಕ್ಷಕರಿಲ್ಲ ಅಂದ್ರೆ ಯಾರು ಇಲ್ಲ, ನಾನು ಕ್ಷಮಿಸಿ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿರ್ಬೋದು. ದಯವಿಟ್ಟು ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮುಖ್ಯವಾಗಿ ಶಾಲಾ ಹೆಡ್ ಮಾಸ್ಟರ್ಸ್, ಗುಡಪಲ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ಸ್, ಮತ್ತೆ ಇಲ್ಲಿ ದಿನಮಿಟೆ MG ಸರ್ ಅವರು, ಮತ್ತೆ ಇಲ್ಲಿ ಕ್ಲಸ್ಟರ್ ಈಗ ತಾನೇ ಸರ್ ಮಾತಾಡಿದ್ರಲ್ಲ ಅವರು, ಮತ್ತೆ ಇಲ್ಲಿ ವೇದಿಕೆ ಮೇಲೆ ಸೇರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರು, ಅಬ್ದುಲ್ ಖಾದರ್ ಅಂಕರ್ ಅವರು, ನರಸಿಂಹಣ್ಣ ಅವರು, ಆಮೇಲೆ ನಮ್ಮ ಶಫಿ ಅವರು, ಗೌಡ್ರು, ಎಲ್ರಿಗೂ ವೆಂಕಟರಾಮ್ ರೆಡ್ಡಿ ಅಂಕಲ್ ಅವರು, ಶಂಕರಣ್ಣ ಅವರು, ದಯವಿಟ್ಟು ಹೆಸರುಗಳು ನಾನು ಹೇಳಿಲ್ಲ ಅಂತಂದ್ರೆ ಅನ್ಯಥಾ ಭಾವಿಸ್ಕೋಬೇಡಿ. ಯಾಕಂದ್ರೆ ನಮ್ಮ ತಂದೆಗಿರೋ ಅಷ್ಟು ಜ್ಞಾಪಶಕ್ತಿ ನನಗಿಲ್ಲ ಹೇಳ್ಬೇಕಾದ್ರೆ. ಅಂದ್ರೆ ಅವ್ರಿಗೆ ಅದೇ ಇದಿರೋದು ಹೇಳ್ಬೇಕಾದ್ರೆ, ನಾನು ಅದೇ ಪೇಷನ್ಸ್ ಬಂದ್ರೆ ಅವ್ರನ್ನ ಗುರ್ತಿಸ್ತೀನಿ, ಮಾತಾಡ್ತೀನಿ. ನನ್ನ ವೃತ್ತಿ ಹಂಗಿತ್ತು, ಅವ್ರ ವೃತ್ತಿ ಹೆಂಗಿದೆ. ಬಟ್ ಇವಾಗ ಅದನ್ನು ಅಭ್ಯಾಸ ಮಾಡ್ಕೊಂತಿದ್ದೀನಿ, ಯಾವ ಊರಿಗೆ ಬಂದ್ರೆ ಯಾರು ಏನು ಅಂತಂತೇಳಿ. ಈಗ ಇಲ್ಲಿ ಗುಡಪಲ್ಲಿ ಅಂತಂತಂದ್ರೆ ಅಬ್ದುಲ್ ಖಾದರ್ ಅಂಕರ್ ಅವರು, ಶಫಿ ಅವರು, ಹರೀಶ್ ಗೌಡ್ರು, ನರಸಿಂಹಣ್ಣ ಏನಿಲ್ಲ, ಏನಿದಕ್ಕೂ ಕಾಲ್ ಮಾಡಿ ಹೇಳ್ತೀನಿ ಮುಂಚೆನೆ, ಹಿಂಗಿದೆ. ಬಟ್ ಅಂತಂದ್ರೆ ನಾನು ಏನೇನು ರಾಜಕೀಯ ಕಾರ್ಯಕ್ರಮ ಅಂತಂತ ಜನರಲ್ ಆಗಿ ಹಿಂಗೆ ಈ ಊರಿಗೆ ಬರ್ತಿದ್ದೀನಿ, ಹೆಂಗೆ ಏನಿದ್ದೀರಾ, ಎಲ್ಲಿದ್ದೀರಾ, ಏನು ಅಂತ ಅಷ್ಟೇ ವಿನಃ ಬೇರೆ ಇನ್ಯಾವ್ದು ಉದ್ದೇಶದಿಂದ ಅಂತಲ್ಲ. ಆಮೇಲೆ ಮುಖ್ಯವಾಗಿ ಇವತ್ತು ಮೇನ್ ನನಗೆ ಯಾರು ಪಿಲ್ಲರ್ ಆಗಿರ್ತಕ್ಕಂತ ಅವರು ನಮ್ಮ ಬಾಲಕೃಷ್ಣ, ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ನನ್ನ ಸಹೋದರ ಬಾಲಕೃಷ್ಣ. ಏನಿದ್ರೂನುವೆ ನಮ್ಮ ತಂದೆ ದತ್ತುಪುತ್ರ. ಅವನು ಯಾವತ್ತು ಹೇಳೋನು, ಇಲ್ಲ ಅಕ್ಕ, ನಾವ್ ಯಾವ್ದೊಂದು ಮಾಡಿದ್ರುನುವೆ ನಿನ್ನ ನೇತೃತ್ವದಲ್ಲೇ ನಡಿಬೇಕು, ಎಲ್ಲ ಇದ್ ಮಾಡ್ಬೇಕು. ಆಮೇಲೆ ಟ್ರಸ್ಟಿನ ಎಲ್ಲ ಸದಸ್ಯರು, ಬೈಶಪ್ಪಣ್ಣ ಆಗಿರ್ಬೋದು, ಚಿನ್ನಿ, ಅಫ್ಸರು, ಎಲ್ರು ಟೀಮ್ ಮೆಂಬರ್ಸು ಎಲ್ರು ಯಾವತ್ತು ನನ್ನ ಜೊತೆಗೆ ಇರ್ತಾರೆ. ಆಮೇಲೆ ಮುಖ್ಯವಾಗಿ ಇವತ್ತು ಆಮೇಲೆ ಮಾಧ್ಯಮದ ಒಂದು ಟೀಮ್ ಅವ್ರಿಗೆ ವಂದನೆಗಳು ಸಲ್ಲಿಸುತ್ತಾ, ಮಕ್ಕಳು ಮೇನ್ ಇವತ್ತು ಅವ್ರಿಗೆ ಕಲಿಕಾ ನಮ್ಮ ಗುಡಪಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಸರಿತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾರೆ. ನನ್ನ ಕಡೆಯಿಂದ ಅವ್ರಿಗೂನುವೆ PDO ಸರಿತಾ ಅವ್ರಿಗೆ ಸ್ವಾಗತ ಬಯಸುತ್ತಾ, ಯಾಕೆ ಅಂತಂದ್ರೆ ಇಲ್ಲಿ ಆಸ್ ಸಚ್ ಗ್ರಾಮ ಪಂಚಾಯತಿಯಲ್ಲಿ ಯಾರ್ಯಾರ್ದು ಏನೇನು ಹೆಂಗೆ ಅನ್ನೋದು ಹೇಳ್ಬೇಕಾದ್ರೆ ಇತ್ತೀಚೆಗಷ್ಟೇ ನಾನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿರೋದು. ಯಾಕಂದ್ರೆ ಯಾರ ಕೆಲ್ಸ ಏನು ಇರ್ತದೆ, ಯಾಕಂದ್ರೆ ಕೆಲವು ನನ್ಗೆ ಕಾಲ್ಸ್ ಬರ್ತಿರ್ತವೆ, ಏನು ಅಂತಂದ್ರೆ ಅಕ್ಕ ಅದಾಗ್ಬೇಕು ಇದಾಗ್ಬೇಕು ಅಂತ. ಅವಾಗ ಅವ್ರ ಹೆಸರು ತಿಳ್ಕೊಂಡು ಇವ್ರದ್ದು ಈ ವೃತ್ತಿನ ಅಂತ ತಿಳ್ಕೊಂಡು ನಾನು ಮಾತಾಡಿ ಅವ್ರಿಗೆ ಹೇಳ್ತಿರ್ತೇನೆ. ಮುಖ್ಯವಾಗಿ ಮಕ್ಳು ಇವತ್ತೇನಿದೆಯೋ ಫಸ್ಟ್ 7th ಸ್ಟ್ಯಾಂಡರ್ಡ್, ನಾನು ಲಾಸ್ಟ್ ಇಯರ್ ಬಂದಿದ್ದೆ ಈ ಸ್ಕೂಲ್ಗೆ. ಬಂದಾಗ ಅವಾಗ ಹೇಳ್ಬಿಟ್ಟು ಹೋಗಿದೆ, ಇಲ್ಲ ನೆಕ್ಸ್ಟ್ ಇಯರ್ ಜೂನ್ ಅಲ್ಲೇ ಬರ್ಬೇಕು, ಅವ್ರಿಗೇನಿದ್ರು ಕಲಿಕಾ ಸಾಮಗ್ರಿ ಅವಾಗ ಕೊಡ್ಬೇಕು, ಸೊ ದಟ್ ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರ್ಗು ಇದ್ದೀರಾ ಮಕ್ಳು. ಒಂದು ಮಗುಗೆ ಒಂದು ಟೀಚರು 2 ಸೀಡ್ಸ್, 2 ಬೀಜ ಕೊಡುತ್ತಂತೆ. ಆ 2 ಬೀಜನ ದಿನ ನೀವು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಒಂದ್ ಮಗು ಏನ್ ಮಾಡುತ್ತೆ, ಡೈಲಿ ನೀರ್ ಹಾಕಿ ಅದನ್ನ ಬಿಸಿಲ್ಗಿಟ್ಟು ಕ್ಲೀನ್ ಆಗಿ ಇದ್ ಮಾಡತ್ತಂತೆ. ಇನ್ನೊಂದ್ ಮಗು ಅದಕ್ಕೆ ನೀರ್ ಹಾಕಲ್ಲ, ಸರಿಯಾಗಿ ಬಿಸಿಲ್ಗಿಡಲ್ಲ, ಇದೆಲ್ಲ ಮಾಡತ್ತಂತೆ. ನೀರ್ ಹಾಕಿ ಅದಕ್ಕೆ ಡೈಲಿ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಬೆಳೆಸೋ ಅಂತ ಬೀಜ ಚೆನ್ನಾಗಿ ಗಿಡವಾಗಿ ಬಂದು ಹೂ ಬಿಟ್ಟು ಹಣ್ಣು ಬಿಡತ್ತಂತೆ.
ಅದೇ ಈ ಇನ್ನೊಂದು ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಬೆಳ್ಸಲ್ಲ, ಹೇಳ್ಬೇಕಾದ್ರೆ ಅದು ಬರಲ್ಲ, ಯಾಕಂದ್ರೆ ಅದ್ರ ಮೇಲೆ ಕಾಳಜಿ ತೋರ್ಸಲ್ಲ. ಇದೇ ಸಣ್ಣ ಎಕ್ಸಾಂಪಲ್ ಏನು ಅಂತಂದ್ರೆ, ನೀವು ಡೈಲಿ ಬರ್ತೀರಾ ಸ್ಕೂಲ್ಗೆ, ಡೈಲಿ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಂಗೆ ಕ್ಲೀನ್ ಆಗಿ ಕಲ್ತು ಅವತ್ತಿಂದ ಅವತ್ತು ಕಲ್ತು ನಿಮ್ ಮೈಂಡ್ ಫ್ರೀ ಆಗಿ ಇಟ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವಿನ್ ಮುಂದೆಗೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ, ಒಳ್ಳೆ ವಿದ್ಯಾವಂತರಾಗ್ತೀರಾ. ಸೊ ಅದನ್ನ ನೀವು ಯೋಚನೆ ಮಾಡಿ ಇವತ್ತು ಈಗ ಈ ಕಲಿಕಾ ಸಾಮಗ್ರಿ ನಾವು ಏನ್ ಇದ್ ಮಾಡ್ತೀವೋ ಇದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ ಟೀಚರ್ಸ್ ಏನ್ ಬುಕ್ಸ್ ಕೊಡ್ತಾರೋ ಅದನ್ನೆಲ್ಲ ಡೈಲಿ ನೀವು ಅವತ್ತಿಂದ ಅವತ್ತು ಓದ್ಕೊಂಡು ಮಾರನೇ ದಿನ ಬಂದು ಅವ್ರು ಏನ್ ಹೇಳ್ತಾರೋ ನಿಮ್ಮ ಟೀಚರ್ಸ್ನ ಅದನ್ನ ಫಾಲೋ ಮಾಡ್ಕೊಂಡು ಇದ್ ಮಾಡೋದ್ರಿಂದ ನಿಮ್ಗೂ ಒಳ್ಳೇದು. ಆಮೇಲೆ ನೀವು ಒಂದ್ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ನಾಳೆ ದಿನ ನೀವು ನನ್ನಂಗೆ ಈ ತರ ಈ ಜಾಗದಲ್ಲಿ ನಿಂತು ನೀವು ಏನೋ ಒಂದ್ ಸಹಾಯ ಮಾಡೋದಕ್ಕೆ ನಿಮ್ಗೂ ಅವಕಾಶ ಇರುತ್ತೆ. ಇಷ್ಟ ನಾನು ಹೇಳ್ತಾ ಇವತ್ತಿನ ಇದು, ಯಾಕಂತಂದ್ರೆ ನಮ್ ತಂದೆ ಪ್ರತಿಯೊಂದು ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಮಾಡಿದ್ದಾರೆ. ಈಗ ಬಾಲಕೃಷ್ಣ ಅವ್ರು ಹೇಳಿರ್ಬೋದು, ಹರೀಶ್ ಅವ್ರು ಹೇಳಿದ್ದಾರೆ. ಬಟ್ ನನ್ ಕೈಲಿ ಅವ್ರು ಮಾಡೋ ಸರ್ವಿಸ್ ಮಾಡಕ್ ಆಗ್ಲಿಲ್ಲ ಅಂದ್ರು ಈಗ್ಲಿಂದ ನಾನುವೆ ಇಲ್ಲ, ಏನೋ ಒಂದ್ ಅಲ್ಪ ಕೆಲಸ ನಾನ್ ಮಾಡ್ಲೇಬೇಕು, ನನ್ ಕೈಲಿ ಆಗೋ ಸಹಾಯ ನಾನ್ ಮಾಡ್ಬೇಕು ಅಂತ ಹೇಳಿ ಇವತ್ತಿನ ಎಜುಕೇಶನ್ನೇ ಮೈನ್ ಪಿಲ್ಲರ್ ಸೊಸೈಟಿಯಲ್ಲಿ. ಪ್ರತಿಯೊಬ್ಬರಿಗೂ ವಿದ್ಯಾವಂತರ ಆದ್ರೆ ನಾಳೆ ದಿನ ನಾವು ಒಳ್ಳೆ ಆರೋಗ್ಯವಾದ ಸೊಸೈಟಿನ ನೋಡ್ತೀವಿ. ಎಲ್ರಿಗೂ ನಾನು ಒಂದು ವೈದ್ಯಾಧಿಕಾರಿಣಿಯಾಗಿ ನಿಮ್ಗೆ ಹೇಳೋದೊಂದೇ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಮೈಂಡ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿ, ನಿಮ್ಮ ಹೃದಯನ ಸ್ವಚ್ಛವಾಗಿ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಆವತ್ತಿನ ದಿನ ಅವತ್ತಿನ ಪಾಠಗಳು ಏನಿದೆಯೋ ಓದಿ ಒಳ್ಳೆ ವಿದ್ಯಾವಂತರಾಗಿ ಪ್ರತಿಯೊಂದನ್ನ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳಕ್ ಹೋಗ್ಬೇಡಿ. ಇಷ್ಟನ್ನ ನಾನು ಹೇಳ್ತಾ ಇವತ್ತು ನನ್ಗೆ ಇಲ್ಲಿ ಬಂದು ಈ ಜಾಗದಲ್ಲಿ ನಿಂತು ಇಷ್ಟು ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲೆಲ್ಲ ಹಿರಿಯರಿಗೂ ಆಮೇಲೆ ನಮ್ಮ ಶಾಲೆಯ ಎಂಟೈರ್ ಟೀಚಿಂಗ್ ಟೀಮ್ಗೆ ಮತ್ತೆ ಅಡಿಗೆ ಮಾಡುವಂತ ಸಿಬ್ಬಂದಿಗೆ, ಮಾಧ್ಯಮ ವರ್ಗದವ್ರಿಗೆ, ಈ ಊರಿನ ಜನತೆಗೆ ನಾನು ನಮಸ್ಕರಿಸುತ್ತಾ, ನನ್ ಮುಂದೇನು ಈ ದೇವ್ರು ಇದೇ ಶಕ್ತಿ ಕೊಡ್ಲಿಯಪ್ಪ, ಇನ್ನೂ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡುವಂತದ್ದು ಅಂತ ಹೇಳಿ ನಿಮ್ಮೆಲ್ರಿಗೂ ನಮಸ್ಕರಿಸುತ್ತೇನೆ. ಥ್ಯಾಂಕ್ ಯು.